श्री दामोदर रघुजी कॉलेज में एकेडमिक एक्सेलेंस अवार्ड तकरीब का इनेकाद। गुलबर्गा। श्री दामोदर रघुजी पीयू कॉलेज ऑफ साइंस एंड कॉमर्स मेहता लेआउट गुलबर्गा में 21 अप्रैल 2025 को तालीमी मैदान में बेहतरीन कारकर्दगी दिखाने वाले तुलबा की हौसला अफजाई के लिए एकेडमिक एक्सेलेंस अवार्ड तकरीब का शानदार इनेकाद किया गया। ये प्रोग्राम सुबह 10 बजे से शुरू हुआ, जिसमें मौजूद मेहमानों ने शिरकत फरमाकर तकरीब को रौनक बख्शी। इस मौके पर श्री अशोक शास्त्री DDPUE को चीफ गेस्ट के तौर पर मदऊ किया गया था, जबकि श्री प्रवीण कुमार असिस्टेंट प्रोफेसर गवर्नमेंट फर्स्ट ग्रेड कॉलेज को गेस्ट ऑफ ऑनर के तौर पर मदऊ किया गया था। तकरीब की सदारत में श्री रामचंद्र D रघुजी सदर SDRPUC ने की। दीगर अहम शख्सियत में मीरा R रघुजी, नंदनी R रघुजी, विष्णु केलोजी, श्री प्रमोद S मलेकर, श्री मल्लिकार्जुन किन्नी और श्री मडिवालप्पा पाटिल शामिल थे। ये प्रोग्राम का मकसद तलबा की तालीमी कारकर्दगी को सहराना और इन्हें मज़ीद कामयाबियों के लिए हौसला देना था। तुलबा, वालिदैन, असातिज़ा और दीगर मौजूद मेहमान ने बड़ी तादाद में शिरकत की और अवार्ड हासिल करने वाले तुलबा को खूब मुबारकबाद पेश की। प्रोग्राम का इनेकाद SDRPUC कैंपस में किया गया, जो एक कामयाब और यादगार तकरीब साबित हुई।
ಕಾಲೇಜಿನಲ್ಲಿ 13th ರ್ಯಾಂಕ್ ಸ್ಟೇಟಿಗೆ ಬಂದಿದೆ. ಇದು ತುಂಬಾ ಹೆಮ್ಮೆ ವಿಷಯ. ಹಾಗೂ ಡಿಸ್ಟ್ರಿಕ್ಟಿನಿಂದ 4 ರ್ಯಾಂಕ್ಗಳು ಬಂದಿವೆ. ಇದನ್ನು ನಾನು ನಮ್ಮ ಪ್ರಿನ್ಸಿಪಾಲ್ ಹಾಗೂ ನನ್ನ ಸ್ಟಾಫಿಗೆ ನನ್ನ ವತಿಯಿಂದ ಬಹಳ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನೀವು ಹಗಲು ರಾತ್ರಿ ಕೆಲಸ ಮಾಡಿ ಮಕ್ಕಳನ್ನು ಕಲಿಸಿದ್ರಿ. ಹಾಗೂ ನಮ್ಮ ಮಕ್ಕಳು ರೂರಲ್ ಮತ್ತು ಹಳ್ಳಿ ಕಡೆಯಿಂದ ಬಂದ ಜನರು, ಅವರಿಗೆ ನಾವು ಬುದ್ಧಿವಂತ ಮಕ್ಕಳಿಗೆ, ಇಂಟೆಲಿಜೆಂಟ್ ಮಕ್ಕಳಿಗೆ ಎಲ್ಲರೂ ಕಲಿಸುತ್ತಾರೆ. ನಾವು ಹಳ್ಳಿ ಹುಡುಗರಿಗೆ, ರೂರಲ್ ಹುಡುಗರಿಗೆ ಕರ್ಕೊಂಡು ಬಂದು ಕಲಿಸ್ತಾ ಇದ್ದೆವು. ಇದೊಂದು ಬಹಳ ದೊಡ್ಡ ಹೆಮ್ಮೆಯ ವಿಷಯ ದಾಮೋದರ ರಘುಜಿ ಕಾಲೇಜಿಗೆ. ಮತ್ತು ಇಲ್ಲಿ ಗುಲ್ಬರ್ಗಾದಲ್ಲಿದ್ದ ಎಲ್ಲ ಸ್ಟ್ಯಾಂಡರ್ಡ್ ಕಾಲೇಜಿನಕ್ಕಿಂತ ನಾವು 50% ಕಡಿಮೆ ಫೀಸ್ ತಗೊಂಡು ಕಲಿಸ್ತಾ ಇದ್ದೆವು. ನಮ್ಮ ತಂದೆಯ ಹೆಸರು ಮೇಲೆ ಕಲಿಸಲಿದೆ, ನಮ್ಗೆ ದುಡ್ಡು ಕಳಿಸಲಿಲ್ಲ. ನಮ್ಗೆ ಕಳಿಸಿ ನಾವು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅನಿಸ್ಕೊಡ್ಬೇಕಂತ ನಮ್ಮ ಆಸೆ ಇದೆ. ಅದರ ಪ್ರಕಾರ ನಮ್ಮ ಪ್ರೊಫೆಸರ್, ನಮ್ಮ ಟೀಚರ್, ನಮ್ಮ ಪ್ರಿನ್ಸಿಪಾಲ್, ನಮ್ಮ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಎಲ್ಲರೂ ಅದೇ ತರ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳು ಅದೇ ತರ ಓದ್ತಾ ಇದ್ದಾರೆ. ಮತ್ತೆ ಇನ್ನು ನೀವೆಲ್ಲ ಮಕ್ಕಳು ನಮ್ಮ ಸ್ಕೂಲ್ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ರಿ. ಅದಕ್ಕೆ ನನ್ಗೆ ಸ್ವಲ್ಪ ದುಃಖ ಆಗ್ತಾ ಇದೆ. ದುಃಖ ಆದರೂ ತೊಂದರೆ ಇಲ್ಲ. ಮತ್ತೆ ನೀವು ಮತ್ತೆ ಮುಂದೆ ಹೋಗಿ ಬೇರೆ ಕಾಲೇಜಿನಲ್ಲಿ ಕಳ್ಕೊಂಡು ಬಹಳ ಎತ್ತರ ಬೆಳಿಬೇಕಂತ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ನೀವು ಬಹಳ ದೊಡ್ಡ ವ್ಯಕ್ತಿ ಆಗಬೇಕು, CA ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತೆ ಕಂಪನಿ ಸೆಕ್ರೆಟರಿ ಆಗಬೇಕು, IAS ಆಗಬೇಕು. ಈ ತರ ಬಹಳ ತರ ಕೋರ್ಸ್ಗಳು ಇವೆ ಕಲಿಯಕ್ಕೆ. ನಿಮಗೆ ಬಹಳ ಸ್ಕೋಪ್ ಇದೆ. ನೀವು ಕಲ್ತಿ ನಮ್ಮ ದೇಶ ಭವಿಷ್ಯದ ಸ್ಟೂಡೆಂಟ್ಗಳಾಗಬೇಕು. ನಮ್ಮ ದಾಮೋದರ ರಘುಜಿ ಕಾಲೇಜಿನ ಮಕ್ಕಳು. ನನಗೆ ಇನ್ನೂ ಎಷ್ಟು ಸಂತೋಷ ಆಗಿದೆ. ನಮ್ಮ ಮಕ್ಕಳು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ಬಹಳ ಸಂತೋಷ ಆಗಿದೆ. ನಮ್ದು ಇನ್ನೊಂದ್ಸಲ ನಾನು ಎಲ್ಲ ನಮ್ಮ ಪ್ರಿನ್ಸಿಪಲ್, ನಮ್ಮ ಕಾಮರ್ಸ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್, ನಮ್ಮ ಟೀಚರ್ಸ್ ಮತ್ತು ನಮ್ಮೆಲ್ಲ ಸ್ಟಾಫ್ ಮತ್ತೆ ನಮ್ಮ ಡ್ರೈವರ್ಸ್ ಎಲ್ಲರದು ವರ್ಕ್ ಇದೆ. ಇದು ಟೀಮ್ ವರ್ಕ್ ಇದೆ. ಎಲ್ಲರೂ ಕಲ್ತು ಮಾಡಿದಾರ. ಮುಂಜಾನೆ 6 ಗಂಟೆನೂ ಡ್ರೈವರ್ ಹೋಗಿ ನೀಟ್ ಸ್ಟೂಡೆಂಟ್ಗಳಿಗೆ ಕರ್ಕೊಂಡು ಬರ್ತಾರ. ಇವನ್ 2-3 ಮಕ್ಕಳಿದ್ರು ಕೂಡ ನಮ್ಮ ಬಸ್ನಲ್ಲಿ ಕರ್ಕೊಂಡು ಬರ್ತಾ ಇದ್ರು. ನಾವು ಬೇರೆ ಕಾಲೇಜಿನಲ್ಲಿ ಪೂರ್ತಿ ಫುಲ್ ಆಗದೆ ಕರ್ಕೊಂಡು ಬರ್ತಾರ. ನಮ್ಗೆ ದುಡ್ಡು ಕಳ್ಸೋದಿಲ್ಲ. ದುಡ್ಡು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಕಳ್ಸೋದಿದೆ. ನಮ್ದೊಂದೇ ಆಸೆ ಇದೆ. ಈ ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮ, ನಿಮ್ಮ ತಂಗಿ ಯಾರಿದ್ರು ನೀವೆಲ್ಲ ನಿಮ್ಮ ಊರಲ್ಲಿ ಎಲ್ಲರೂ ದಾಮೋದರ ರಘುಜಿ ಸ್ಕೂಲ್ನಲ್ಲಿ, ಕಾಲೇಜ್ದಲ್ಲಿ ಅಡ್ಮಿಷನ್ ತಗೋಕ್ ನೀವು ಎಲ್ಲರೂ ಹೇಳ್ಬೇಕು. ಇದು ನನ್ನ ಕಳಕಳಿ ವಿನಂತಿ ಇದೆ. Once again, I am really thanks to my principal, head of department, commerce, all staff, and all the category staff, and everybody. I am once again really great thanks to everybody. ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನ ಬಯಸುವಂತ ಎಲ್ಲ ಅಧ್ಯಾಪಕ ವರ್ಗದವರೇ ಹಾಗೂ ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಯ ತಂದೆ ತಾಯಿಗಳೇ, ಅದರ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರು, ಹಾಗೆಯೇ ಮೀಡಿಯಾದವರು ಆಗಮಿಸಿದ್ದಾರೆ. ಅವರಿಗೂ ಸಹಿತವಾಗಿ ನಾನು ತುಂಬ ಹೃದಯದ ಒಂದು ಸ್ವಾಗತ ಈ ಕಾಲೇಜಿನ ಪರವಾಗಿ ಕೋರ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಏನೇ ಸಾಧನೆಯನ್ನ ಮಾಡಿದರೂ ಸಹಿತವಾಗಿ ಆ ಸಾಧನೆಯನ್ನ ಜಗತ್ತಿಗೆ ಅಥವಾ ಈ ಸಮಾಜಕ್ಕೆ ಅಥವಾ ಈ ಊರಿಗೆ ಅಥವಾ ಈ ಕಲಬುರಗಿ ಜಿಲ್ಲೆಗೆ ತಲುಪಿಸುವಂತ ಕಾರ್ಯವನ್ನ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ಪರವಾಗಿನೇ ಅಂತೇಳಿ ಮತ್ತು ಮೇಲೆ ಇರುವಂತ ವೇದಿಕೆಯವರ ಪರವಾಗಿನೇ ಸ್ವಾಗತವನ್ನು ಅಂತ ಹೇಳಿದ್ದೀನಿ. ನಾವು ಅದಕ್ಕಿಂತಲೂ ಸ್ವಲ್ಪ ಮೇಲ್ಮಟ್ಟದ್ದು
ಈ ಕಾಲೇಜಿನಲ್ಲಿ ಪ್ರವೇಶವನ್ನ ಪಡೆಯುವುದರ ಮೂಲಕ ಅತ್ಯಂತ ಶ್ರೇಷ್ಠ ಮಟ್ಟದ ಅಥವಾ ಉತ್ಕೃಷ್ಟ ಅಂತ ಹೇಳಿದ್ದೀನಿ ನಾನು, ಶ್ರೇಷ್ಠ ಅಲ್ಲ, ಉತ್ಕೃಷ್ಟ ಮಟ್ಟದ ಸಾಧನೆಯನ್ನ ಮಾಡಿರುವರ ಮೂಲಕ ಮುಂದಿನ ಅಥವಾ 2025-26ನೇ ಸಾಲಿನ PUC ದ್ವಿತೀಯ ವರ್ಗದ ಅಥವಾ ವರ್ಷದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರುವಂತ ಅಥವಾ ಅವರನ್ನ ಪ್ರೇರೇಪಿಸುವಂತ ಪ್ರೇರಣೆಯನ್ನ ಮೂಡಿಸಲಿಕ್ಕೆ ನೀವು ಕಾರಣೀಭೂತರಾದಂತವರೆಲ್ಲರಿಗೂ ಇನ್ನೊಮ್ಮೆ ನನ್ನ ಪರವಾಗಿ ಮತ್ತು ಇವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಯಾಕೆ ಸ್ವಾಗತ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಈ ಜಿಲ್ಲೆಯ ಒಬ್ಬ ಮುಖ್ಯಸ್ಥನಾಗಿ ನೀವು ಮಾಡಿದಂತ ಸಾಧನೆಯ ಹಿಂದೆ ಇರುವಂತಹ ಪರಿಶ್ರಮವನ್ನ ಮುಂದೆ ಬರುವಂತ ಈ ವರ್ಷ ದ್ವಿತೀಯ ವರ್ಷದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಕಾರ್ಯವನ್ನ ಈ ಮೂಲಕ ನಾವು ಮಾಡ್ತಾ ಇದ್ದಾರೆ ಈ ಕಾಲೇಜಿನ ಆಡಳಿತ ಮಂಡಳಿಗಳು. ಆದರೆ ನನ್ನ ನಿರೀಕ್ಷೆ ಇತ್ತು, ನಾನು ಮೊದಲಿಗೆ ಕೆಲವೊಂದು ಫಂಕ್ಷನ್ಗಳಲ್ಲಿ ಸಮಾರಂಭಗಳಲ್ಲಿ ಹೋದಾಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಥಮ ರ್ಯಾಂಕ್ಗಳು ಬರಬೇಕು ಅಂತೇಳಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ವು. ನಾನು 32 ವರ್ಷದ ಅವಧಿಯಲ್ಲಿ ಎಲ್ಲಿ ಹೋದ್ರು ಅದನ್ನೇ ಹೇಳ್ತರು, ನಾನು ರಿಟೈರ್ಮೆಂಟ್ ಆಗುವುದರೊಳಗೆ ಒಟ್ಟು ಒಬ್ಬ ವಿದ್ಯಾರ್ಥಿ ಅವರು ಎಲ್ಲರೂ ಬಂದ್ರೆ ಬಹಳ ಸಂತೋಷ, ರ್ಯಾಂಕ್ ಬರಬೇಕು ಅಂತೇಳಿ ಇಟ್ಕೊಂಡಿದ್ದೀನಿ. ಅದು ಯಾಕೋ ಕೈಗೂಡ್ತಾ ಇಲ್ಲ. ಈ ಸಲ ಆದರೂ ಕೈಗೂಡುತ್ತೆ ಅಂದ್ರೆ 25 ಮತ್ತು 26ನೇ ಸಾಲಿನಲ್ಲಿ ಕಲಬುರಗಿ ಜಿಲ್ಲೆಯಿಂದ ಇದೇ ಕಾಲೇಜಿನಿಂದ ರ್ಯಾಂಕ್ ಬರುವಂತ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಅಂತೇಳಿ ಭರವಸೆ ನೀಡ್ಕೊಳ್ತೀನಿ. ಆ ನಿಟ್ಟಿನಲ್ಲಿ ಇಲ್ಲಿ ಅಧ್ಯಾಪಕ ವರ್ಗ ಅಂದ್ರೆ ನಿಪುಣ ಅಧ್ಯಾಪಕ ವರ್ಗದವರು ಸಹಿತ ಇದ್ದಾರೆ. ಅವರನ್ನ ಅಂದ್ರೆ ವಿದ್ಯಾರ್ಥಿಗಳನ್ನ ಸಿದ್ಧರನ್ನಾಗಿಗೊಳಿಸುವುದರ ಮೂಲಕ ಅಥವಾ ತಯಾರಿಯನ್ನಾಗಿ ಮಾಡುವುದರ ಮೂಲಕ ಅವರಿಗೆ ಹುರಿದುಂಬಿಸುವುದರ ಮೂಲಕ ರ್ಯಾಂಕ್ ಪಡೆಯುವಂತಹ ವಿದ್ಯಾರ್ಥಿಗಳು ಈ ಕಾಲೇಜಿನಿಂದ ಬರುತ್ತಾರೆ ಅಂತ ಹೇಳಿ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಅದು ಸಾಧ್ಯ ಇದೆ, ನಿಮ್ಮಿಂದ ಸಾಧ್ಯ ಇದೆ. ಅಸಾಧ್ಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಬಹಳ ಜನ ಹೇಳಿದ್ದಾರೆ, ಸಾಧಿಸುವವನಿಗೆ ಸಬಳವನ್ನು ಸಹಿತವಾಗಿ ನುಂಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸಬಳ ಅಂದ್ರೆ ಕಟ್ಟಿಗೆ ಸೀದಾ ಇರುವಂತ ಬಡಿಗೆ ಇರಬಹುದು, ಅದು ನುಂಗ್ಲಿಕ್ಕೆ ಅಸಾಧ್ಯ ಇದೆ. ಆದ್ರೆ ಸಾಧನೆ ಮಾಡುವಂತವನಿಗೆ ಅದನ್ನು ಸಹಿತವಾಗಿ ನುಂಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅಂದ್ರೆ ವಿದ್ಯಾರ್ಥಿಗಳಾದಂತವರು ತಮ್ಮ ಅಜ್ಞಾನದ ಪರಿಧಿಯನ್ನ ಸಂಕುಚಿತಗೊಳಿಸಿಕೊಳ್ಳುವುದರ ಮೂಲಕ ಜ್ಞಾನದ ಪರಿಧಿಯನ್ನ ಯಾವ ರೀತಿಯಾಗಿ ನಾವು ಓದುವುದರ ಮೂಲಕ ಅಭ್ಯಾಸ ಮಾಡುವುದರ ಮೂಲಕ ನಾವು ಮೇಲ್ಮಟ್ಟದ ಮಾದರಿಯ ವಿದ್ಯಾರ್ಥಿಗಳಾಗಲಿಕ್ಕೆ ಸಾಧ್ಯತೆ ಇದೆ ಅಥವಾ ಆ ಮಾರ್ಗದಲ್ಲಿ ನಾವು ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ದಿನಾಲು ಪ್ರತಿದಿನ ನಾವು ಆಲೋಚನೆ ಮತ್ತು ಯೋಚನೆಗಳ ಮೂಲಕ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಮಹತ್ವವಾದಂಥದ್ದು. ವಿದ್ಯಾರ್ಥಿ ಆದಂಥವನು ಸಾಧಿಸಬೇಕನ್ನುವಂತ ಹಂಬಲ ಇರಬೇಕು. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಾರು ಚಿಕ್ಕದಾದಂತ ಆಸೆಯನ್ನ ಗುರಿಯನ್ನ ಇಟ್ಟುಕೊಳ್ಳಬೇಡಿ. ನಮ್ಮ ಗುರಿ ಅಥವಾ ಆಸೆ ಅಥವಾ ಇದಕ್ಕಿಂತ ದೊಡ್ಡ ಶಬ್ದ ಆಕಾಂಕ್ಷೆ ಅಂತೀವಿ ನಾವು. ಆಸೆ, ಗುರಿ, ಆಕಾಂಕ್ಷೆ ಅನ್ನುವಂಥದ್ದು ಯಾವಾಗಲೂ ಮೇಲ್ಮಟ್ಟದ್ದಾಗಿರ್ಬೇಕು. ಅಂದಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಮಾದರಿಯ ವಿದ್ಯಾರ್ಥಿಗಳಾಗುವುದರ ಮೂಲಕ ನಮ್ಮನ್ನ ನೋಡಿ ನಮ್ಮ ಮುಂದಿನ ವಿದ್ಯಾರ್ಥಿಗಳು ಅಥವಾ ನಮ್ಮ ಗೆಳೆಯರು ಗೆಳತಿಯರು ಸಹಿತವಾಗಿ ಅದೇ ದಾರಿಯಲ್ಲಿ ಸಾಗುತ್ತಾರೆ ಅನ್ನುವಂತ ಒಂದು ನಡವಳಿಕೆಯನ್ನ ವಿಚಾರವನ್ನ ನಾವು ಇಟ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಶ್ರೇಷ್ಠವಾದ ಸಾಧನೆಯನ್ನ ಮಾಡಿದಂತ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಇನ್ನೊಮ್ಮೆ ಅಭಿನಂದನೆಗಳನ್ನ ಹೇಳುತ್ತಾ, ನನಗೆ ಸ್ವಲ್ಪ ಸಮಯದ ಅಭಾವ ಇದೆ, ಬಹಳಷ್ಟು ಒತ್ತಡ ಇದೆ. ಮತ್ತೊಂದ್ಸಲ ಆದ್ರೆ ಇನ್ನೊಂದ್ಸಲ ಚೆನ್ನಾಗಿ 1 ಗಂಟೆ, ಯಾಕೆಂದ್ರೆ ನಾ ಎಲ್ಲಾದ್ರೂ ಹೇಳ್ತಾರೆ ನಮ್ಮ ಹೆಸರಿನಿಂದ ಶಾಸ್ತ್ರಿ ಅಂತ ಹೇಳಿದ ಶಾಸ್ತ್ರ ಪುರಾಣ ಹೇಳಿದಾರ ಹಿಂದಿನವರು. मुख्य अतिथि जी को, हमारे संस्था के
अध्यक्ष श्री रामचंद्र रघुजी सर जी, उनको मैं निवेदन करता हूं कि उन्हें वे सम्मान करें।